ಸಾಗು ಮಾಡಬೇಕು ಅಥವಾ ಪಲ್ಯ ಮಾಡಬೇಕು, ಏನಾದರೂ ಮಾಡಬೇಕನ್ನೋ ಟೈಮ್ ಇಲ್ಲ, ಎಮರ್ಜೆನ್ಸಿ ಇದೆ ಅನ್ನೋ ಟೈಮಲ್ಲಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಟಮಾಟಾ ಪೂರಿ ತಗೊಂಡು. ಆಮೇಲೆ ಹಿಟ್ಟನ್ನು ಸಾನಿಸ್ಕೋಬೇಕು, ಎಷ್ಟು ಬೇಕಷ್ಟು ಗೋಧಿ ಹಿಟ್ಟು. ನಾವು ಅಂಗಡಿಯಿಂದ ಆಶೀರ್ವಾದ ಹಿಟ್ಟು ತೊಗೊಂಡೀವಿ, ಚಕ್ಕೆ ಫ್ರೆಶ್ ಆಟ. ನಿಮಗೆ ಯಾವುದು ಮನೆಯಲ್ಲಿ ಗೋಧಿ ಬೀಸಿದ್ರೂ ನಡೀತೈತೆ, ಅಥವಾ ನಾವು ಮಾರ್ಕೆಟಿಂದ ತೊಗೊಂಬರ್ತೀವಿ. ವೈಟ್ ಕಲರೇ ಇರಬೇಕು ನಮಗಂದರೆ ವೈಟ್ ಕಲರು ತೊಗೋಬೋದು, ಏನು ತೊಂದರೆ ಇಲ್ಲ. ಹಿಟ್ಟು ಸಾಣಿಸ್ಕೊಂಡಾದ್ಮೇಲೆ ಎಷ್ಟು ಬೇಕಷ್ಟು ಹಿಟ್ಟು ಸಾಣಿಸ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಡುಗೆ ಸೋಡಾ, ಚಿಟಿಕೆ ಅಡುಗೆ ಸೋಡಾ ಸಾಕು. ನಂತರ ಮಿಕ್ಸಿ ಮಾಡಿಕೊಂಡಿರುವ ಟೊಮಾಟೊ ಪ್ಯೂರಿ ಹಾಕ್ಕೋಬೇಕು. ಟೊಮೆಟೊ ಪ್ಯೂರಿ ಹಾಕ್ಕೊಂಡು ನಂತರ ಬೇಕಂದರೆ ಫುಡ್ ಕಲರ್ ಹಾಕ್ಕೋಬೋದು, ಬೇಡ ಅಂತಂದರೆ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಹಾಗೆ ನೀಟಾಗಿ ತೊಳೆದು ಕತ್ತರಿಸ್ಕೋಬೇಕು 2 ಟೊಮೊಟೊ. ಆಮೇಲೆ ಮಿಕ್ಸಿ ಬಟ್ಲ ತೊಗೊಂಡು ಈ ಕತ್ತರಿಸಿರುವಂಥ ಟೊಮೊಟೊ ಇದರೊಳಗೆ ಹಾಕಿ, ಆಮೇಲೆ 2 ಹೆಸರು ಬೆಳ್ಳುಳ್ಳಿ ಹಾಕಬೇಕು. ಸ್ವಲ್ಪ ಹಳ್ಳುಪ್ಪು, ಸ್ವಲ್ಪ ಹಳ್ಳುಪ್ಪು ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ನೀರು ಹಾಕೋದೇನು ಬೇಡ, ಈ ಟೊಮಾಟೋದಲ್ಲಿ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಕೋಬೇಕು. ಟೊಮಾಟೊ ಪ್ಯೂರಿನಲ್ಲಿ ನೀರಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇರಲ್ಲ, ನೀರು ಹಾಕೋದೇನು ಬೇಡ. ಹಾಗೆ ರುಬ್ಕೋಬೇಕು, ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಸಾಕು, ನೀರೇ ಈ ಟೊಮಾಟೋದಲ್ಲೇ ಸಾಕಷ್ಟು ನೀರಿನ ಅಂಶ ಇರೋದ್ರಿಂದ. ಇಷ್ಟು ಉಳ್ಳಿ ತಗೊಂಡು ಲಟ್ಟಿಸ್ಬೇಕು. ದೊಡ್ಡದೇ ಲಟ್ಟಿಸಿ ಆಮೇಲೆ ಚಿಕ್ಕ ಸೈಜ್ ಮಾಡ್ತೀನಿ ನಾನು. ದೊಡ್ಡದು ಫಸ್ಟ್ ಚಪಾತಿ ಸೈಜ್ ಲಟ್ಟಿಸ್ಕೊತೀನಿ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡಿ. ದೊಡ್ಡ ಸೈಜ್ ಅಂದರೆ ದೊಡ್ಡ ಸೈಜನ್ನು ಮಾಡ್ಬೋದು, ಚಿಕ್ಕ ಸೈಜ್ ಅಂದರೆ ಚಿಕ್ಕ ಸೈಜ್ ಹಾಕಿ ಮಾಡ್ಬೋದು. ನಾನು ಚಿಕ್ಕ ಸೈಜೇ ಮಾಡ್ತಾಯಿದ್ದೀನಿ, ಹಾಗಾಗಿ ಫಸ್ಟು ಒಂದು ಚಪಾತಿ ಅದು ಲಟ್ಟಿಸ್ಕೊಂಡಿರ್ತೀನಿ. ಒಂದು ಚಪಾತಿ, ದೊಡ್ಡ ಚಪಾತಿ ಲಟ್ಟಿಸ್ಕೊಂಡು ಇದಂದರೆ ನಾವು ಹೆಂಗೆ ಬೇಕು ಹಂಗೆ ತಿರ್ಸ್ಕೊಬೋದು. ಅದಕ್ಕೆ ನಾನು ಜಾಸ್ತಿ ಎಲ್ಲ ಇದನ್ನು ಚಾಪಿಂಗ್ ಬೋರ್ಡು ಅಥವಾ ವುಡ್ ಬೋರ್ಡ್ ಎಲ್ಲ ಇದನ್ನು ಚಪಾತಿ ಮತ್ತು ಗ್ರಾನೈಟಿಂದನೂ ಮಾಡಿದರೂ ನಾನು ಜಾಸ್ತಿ ಇದೇ ಯೂಸ್ ಮಾಡೋದು. ಇದೇನು ಬಿಸಿ ಇರಲ್ಲಲ್ಲ, ಹಾಗಾಗಿ ಯೂಸ್ ಮಾಡ್ಕೋಬೋದು. ಬಿಸಿ ಪದಾರ್ಥ ಮಾತ್ರ ಹಾಕಬಾರ್ದು ಪ್ಲಾಸ್ಟಿಕ್ಕಲ್ಲಿ, ಏನು ತಣ್ಣಗಿದೆ ಎಲ್ಲ ಪದಾರ್ಥ, ಹಾಗಾಗಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ಆಯಿತಾ? ಇದಾದ ನಂತರ ಇದು ಒಂದು ಡಬ್ಬೆದು ಬರುತ್ತಲ್ಲ ಮುಚ್ಚಳ, ಸ್ಟೀಲ್ ಡಬ್ಬದು, ಅದು ತೊಗೊಂಡಿದ್ದೀನಿ. ಯಾವ ಸೈಜ್ ಬೇಕು, ಇದಕ್ಕಿಂತ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಕಟ್ ಮಾಡ್ಕೋಬೋದು, ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕ ಸೈಜ್ ಕಟ್ ಮಾಡ್ಕೋಬೋದು. ಯಾವ ಸೈಜ್ ಬೇಕು ಆ ಸೈಜ್. ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಎಣ್ಣೆ ಕಾದ ನಂತರ ಪೂರಿಯನ್ನು ಹಾಕಿ, ಬರೀ ಪಲ್ಯ, ಸಾಗು, ಚಟ್ನಿ, ಸಾಂಬಾರು ಅದು ಇದ್ರ ಜೊತೆ ತಿಂದು ಬೇಜಾರು ಅನಿಸಿದೆ, ಒಮ್ಮೆ ಈ ಥರನೂ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದೀಗ ಪಲ್ಯ, ಸಾರು, ಚಟ್ನಿ ಏನು ಅವಶ್ಯಕತೆಯೇ ಇಲ್ಲ, ಸಾಗುನೂ ಬೇಕಾಗಿಲ್ಲ, ಹಾಗೆ ತಿನ್ಬೋದು, ತುಂಬ ಚೆನ್ನಾಗಿದೆ. ಎಲ್ಲ ಪೂರಿಗಳನ್ನು ಅದೇ ರೀತಿ ಕರಿಬೇಕು. ಚಿಕ್ಕ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಪಲ್ಯ ಏನು ಬೇಕಾಗಿಲ್ಲ, ಪಲ್ಯ ಅಥವಾ ಸಾಗು ಏನು ಮಾಡಿಲ್ಲ ಅಂದ್ರೆ ನಡೀತೈತಿ. ಪಿಕ್ನಿಕ್ ಕೂಡ ತೊಗೊಂಡು ಹೋಗ್ಬೋದು, ಒಂದು ದಿವಸ 2 ದಿವಸ ಪಿಕ್ನಿಕ್ ಹೋಗ್ತೀವಿ ಅಂತಂದರೆ ಆ ರೀತಿಯೂ ತೊಗೊಂಡು.
ಅಯ್ಯೋ ಪೂಜೆ ಮಾಡಿದೆ, ಸಾಗು ಮಾಡಬೇಕು, ಚಟ್ನಿ ಮಾಡಬೇಕು, ಟೈಮ್ ಇಲ್ಲ, ಯಾವ ರೀತಿ ಮಾಡಬೇಕು, ಅಥವಾ ಗೆಸ್ಟ್ ಬಂದ್ರೆ ವೆರಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಒಮ್ಮೆ ಟ್ರೈ ಮಾಡಿ.